ಈ ದೇಹ ಶಾಶ್ವತ ಅಲ್ಲ, ಯಾವತ್ ಬೇಕಾದ್ರೂ ಸಾವು ಬರ್ಬೋದು. ಅದಕ್ಕೆ ಧರ್ಮ ಸಂಗ್ರಹ ಮಾಡು ಅಂತ ಡಾಕ್ಟ್ರಂದ್ರು. ನೀನೆಲ್ ಸತ್ತಿ ಸುಮ್ಮನಿಕಪ್ಪ, ನಿಮ್ ಮ್ಯಾಲಿನ ಬಿದ್ದಿದೆಯಲ್ಲಪ್ಪ, ನಿನ್ ಕೆಳಸಿ ಯಾಕ 3 ಜನ ಸತ್ತೋಗೋರಕನಪ್ಪ. ಬಾಲ್ಯ, ಯೌವನ, ವಾರ್ಧಕ್ಯ, ಮುದಿತನ ಇವೆಲ್ಲ ಬರ್ತದ. ಆತ್ಮಕ್ಕೆ ನಮ್ಮನ್ನ ಸಲ್ಲಿಸ್ತಿರೋದು, ದೇಹಕ್ಕಲ್ಲ. ಶರೀರಾನಿ ನಿತ್ಯಾನಿ ವಿಭವೋ ನೈವ ಶಾಶ್ವತಃ ನಿತ್ಯ ಮೃತ್ಯು ಸನ್ನಿಹಿತೋ ಕರ್ತವ್ಯೋ ಧರ್ಮ ಸಂಗ್ರಹ. ಈ ದೇಹ ಶಾಶ್ವತ ಅಲ್ಲ, ಯಾವತ್ ಬೇಕಾದ್ರೂ ಸಾವು ಬರ್ಬೋದು. ಅದಕ್ಕೆ ಧರ್ಮ ಸಂಗ್ರಹ ಮಾಡು ಅಂತ ನಾವು ದೇಹ ಪೋಷಣೆ ಬಗ್ಗೆ ತುಂಬಾ ಜವಾಬ್ದಾರಿ ತಗೋಬಿಟ್ಟಿವಿ. ಇದು ಶಾಶ್ವತ ಅಲ್ಲ ಅಂತ ಗೊತ್ತು, ಆದ್ರೂ ಪ್ರಯತ್ನ. ಯಾರು ಏನಪ್ಪ ತಲೆ ಕೂದು ಉದುರೋಗ್ಬಿಟ್ಟು ಅಂದ್ರೆ 3 ದಿನ ಇದ್ ಬರೋದಿಲ್ಲ ನಮಗೆ, ಏನ್ ಹಿಂಗಾಗ್ಬಿಡ್ತಲ್ಲ ಅಂತ. ಇದ್ದಂಗೆ ಇರ್ತದ ಜೀವನ. ಸಣ್ಣ ಆಗ್ತೀವಿ, ದಪ್ಪ ಆಗ್ತೀವಿ, ಎಲ್ಲ ಸಹಜ. ಅವೆಲ್ಲ ಎಲ್ಲರೂ ಹೊಗಳ್ಬೇಕು ನಮ್ಮನ್ನ. ತುಂಬಾ ದಪ್ಪ ಸಣ್ಣ ಚಿಂತೆ ಮಾಡ್ತೀವಿ. ಕೆಲವರಿಗೆ ತಮ್ಮ ದೇಹ ತಮಗೆ ಭಾರ ಅನ್ನಿಸ್ಬಿಡ್ತದೆ, ಕೆಲವ್ರಿಗೆ ಇನ್ನೂ ಸ್ವಲ್ಪ ನಾನು ದಷ್ಟಪುಷ್ಟವಾಗಿರ್ಬೇಕು ಅನ್ನಿಸ್ತದೆ. ಕೆಲವ್ರಿಗೆ ಲೆಕ್ಕವೇ ಇಲ್ಲ ಅದು. ನಮ್ಮ ಸ್ನೇಹಿತ ಒಬ್ಬ ಇದ್ದ, 230 kg ಬತ್ತಿದ್ದ. ಎಲ್ಲ ಆಡ್ಕೊಳ್ಳೋರು, ಮದುವೆ ಇಲ್ಲ, ಮಕ್ಕಳಿಲ್ಲ, ನೀನೇನೆ ಹಿಂಗಾಗ್ಬಿಟ್ಟೆ ಅಂತ. ಅವನು ಹೇಳುವ, ನೀನು ಯಾರು ಕೇಳೋಕ್ ನನ್ನ? ಮುಂದ್ಲುಗಾದಿ ಹೊತ್ತಿಗೆ 400 kg ಆಯ್ತೀನಿ ಹೇಳುವ. ಆಗಪ್ಪ ಅನ್ನೋರು. ಒಂದಿನ ಮನೇಲಿ ಏನೋ ಜಗಳ ಆಯ್ತು, ಅಪ್ಪನಿಗೂ ಮಗನಿಗೂ. ಅಪ್ಪ ಏನಂದ್ಬಿಟ್ಟ, ಏನಯ್ಯ ನೀನು ಈ ಶರೀರ ಒತ್ಕೊಂಡು ನನ್ನ ಮನೇಲಿ, ನಾಚಿಕೆ ಆಗಲ್ವಾ ನಿನಗೆ? 1 ರೂಪಾಯಿ ಸಂಪಾದನೆ ಇಲ್ಲ, ಕುಂತಿದ್ದೀವಿ ತಿನ್ಕಂದು. ನಿನ್ನಂತ ಮಗ ಇರುವುದ, ಸತ್ತೋಗ್ಬಿಟ್ರು ಆಯ್ತದೆ ಅಂದ. ಅಪ್ಪ ಅನ್ನಲ್ಲ, ಮನ್ಸು ಬಹಳ ನೊಂದ್ಬಿಡ್ತು. ಊರೆಲ್ಲ ಅಡ್ಕತ್ತಿದ್ರು, ಅದು ಬೇಡ ವಿಚಾರ. ನಮ್ಮ ಅಪ್ಪ ಸತ್ತೋಗುವಂದ್ಮೇಲೆ ಬದುಕ್ಬೇಕಾ? ಊರಲ್ಲಿ ಯಾರ್ದೋ ಮದುವೆ ಇತ್ತು, ಮನೆ ಜನವೆಲ್ಲ ಮದುವೆ ಹೊಂಟೋಗವ್ರೆ. ಇವನು ಕುಂತ್ಕೊಂಡು ಗುಳು ಅಂತತ್ತ. ನನ್ನ ಕತೆ ಮುಗೀತಿ ಹೊತ್ತಿಗೆ ಅಂತ ಒಂದು ಚೀಟಿ ಬರ್ದ. ನಮ್ಮ ತಂದೆ ಮಾಡಿದ ಮಾತಿಂದ ಮನ್ಸು ತುಂಬ ನೊಂದದೆ. ನಾನು ಇವತ್ತು ಸಾಯ್ತಾ ಇದ್ದೀನಿ, ನಾ ಸತ್ತೆ ಅಂತ ಯಾರು ಕೂಡ ಅಳಬಾರ್ದು, ನೀವೆಲ್ಲ ಸಂತೋಷವಾಗಿರಿ. ನಾನು ಹೊತ್ಕೊಂಡು ಹೋಗು, ಕಿಮ್ಸೆ ಆದರೆ JCB ಎಳ್ಸ್ಕೋಗೆಲ್ಲ ಊತಾಕ್ಬಿಟ್ರಪ್ಪ ಅಂತ ಬರೆದ್ಬಿಟ್ಟು ಚೀಟಿ ಮಡಗ್ಬಿಟ್ಟು ರೂಮ್ ಒಳಕ್ಕೆ ಹೋಗಿ ಪ್ಯಾನ್ಗೊಂದು ಹಗ್ಗ ಕಟ್ಬಿಟ್ಟು ಕತ್ಕ ಹಾಕೊಂಡು ಚಕ್ಕುಮ್ಮಂತ ನೆಗದ. ಪ್ಯಾನ್ ಮುರ್ಕ ತಬಕ್ಕಂತ ಬಿದ್ದೋಯ್ತು. ಮನೆ ಜನವೆಲ್ಲ ಹಿಡ್ಕೊಂಡು ರಾಪನ ಹೊಡೆದ್ರು. ನೀನಿರುವುದೇ ದಂಡ ಅಂತ ನಾವು ಅಂದರೆ 3,000 ರೂಪಾಯಿ ಪ್ಯಾನ್ ಮುರಿದಾಕ್ಬಿಟ್ಟಲ್ಲ ನೀನು ನೆಗದ್ ಬಿದ್ದೋಗ. ಸಾಯಿಗೆ ಹೋಗಿ ಅವಮಾನ ಆಗೋಯ್ತಲ್ಲ ಅಂತ. ಯಾರೋ ಸ್ನೇಹಿತಂಗೆ ಹೇಳ್ದ, ನೋಡಪ್ಪ ನಾನು ಬದುಕುವುದೇನು ಬೇಡ, ಸತ್ತೋಗುವ ಅಂತ ಮಾಡಿದೆ ಕಣೋ, ಅವಮಾನ ಆಗೋಯ್ತು ಕಣೆ. ಅವನಂದ, ನೀನು ಯಾಕೆ ಆ ಪ್ಯಾನಿಗೆ ನ್ಯಾತಕೊಂಡೆ? ಸದ್ಯ ತೊಲೆ ಮುರಿದೋಲಿಲ್ವಲ್ಲ ನಿನ್ನ ಪುಣ್ಯಕ್ಕೆ. ಒಂದು ಕೆಲಸ ಮಾಡು, ಹೋಗು ಮೇನ್ ರೋಡ್ಗೆ ಆರ್ಚ್ ಕಟ್ಟಿಲ್ವ, ಆಂಜನೇಯ ಸ್ವಾಮಿ ಆರ್ಚ್ ಕಟ್ಟಿಲ್ವ ಎಲ್ಲೂರು ಸರ್ಕಲಲ್ಲಿ, ನಿಂತಿರು ಸುಮ್ಮನೆ ಅಲ್ಲೇ ಸೈಡಲ್ಲಿ. ಯಾವುದ್ರಲ್ಲಿ ಲಾರಿ ಬರ್ತಾ ಇರ್ತದೆ, ಅದು ಬರೋದು ನೋಡ್ಕೊಂಡು ದಡ್ಡ ಅಂತ ರೋಡು ಮನಿಕಬಿಡು. ಲಾರಿ ಚಕ್ರ ತಲೆ ಮೇಲೆ ತೊಂಡೋಯ್ತದೆ, ನೀ ಸತ್ತೋಯ್ತೀಯೇ, ನಿಮ್ಮ ಮನೆಗೆ ಒಂದು 5 ಲಕ್ಷ ಇನ್ಸೂರೆನ್ಸ್ ದುಡ್ಡು ಬರ್ತದೆ ಅಂದ. ಹಂಗೆ ಮಾಡ್ತೀನಿ ತಡಿ ಅಂತ ಎಲ್ಲೂರು ಸರ್ಕಲ್ಗೆ ಹೋಗ್ಬಿಟ್ಟು ನಿಂತವನೇ. ಮಂಡ್ಯದ ಕಡೆಯಿಂದ ಯಾರೋ ಬಸ್ಸು ಬರೋ ಅಂತ ಬತ್ತಾದ. ಅವನು ಜೈ ಆಂಜನೇಯ ಅಂತ ದಡ್ಡನ ಮನಿಕಬಿಟ್ಟ. ಬಸ್ ಡ್ರೈವರ್ ನೋಡ್ದ, ಪಾಪ ಯಾರೋ ದೇವ್ರ ಕೈ ಮುಗಿತ ಮನ್ಗವನೇ, ಅವನ ಮೇಲೆ ಕತ್ಸನೆ ಅಂದ್ಬಿಟ್ಟು ಬಳಸ್ಕೊಂಡು ಹೊಂಟೋಗ್ಬಿಟ್ಟ. ಅವನು ಇವ್ನು ಇದ್ ಬಂದು ಮನೆಗೆ ಬಿಟ್ಟವನೇ ಪುಣ್ಯ. ಯಾವುದೋ ಆಟೋ ರಿಕ್ಷಾ ಬತ್ತಿತ್ತು, ಇವ್ನು ಮನ್ಗಿರೋದು ಗೊತ್ತಿಲ್ಲ. ಅವನು ಈ ಕಡೆ ಆ ಕಡೆ ನೋಡ್ಕೊಂಡು ಬಂದ್ಬಿಟ್ಟು ಆಟೋ ಮ್ಯಾಕ್ ಹತ್ಸ್ಬಿಟ್ಟ. 1 ಚಕ್ರ ಮ್ಯಾಕ್ ಹತ್ತು, 2 ಚಕ್ರ ತಡಾಕಬಿಟ್ಟು. ಆಟೋ ಸೇತುವೆ ಎತ್ತಂಗಾಯ್ತು, ಆಟೋನೇ ಮಗಚ್ಕ ಬಿದ್ದೋಯ್ತು. ಒಳಗಿದ್ದವ್ರು 5 ಜನ ಇಳಿದು ರಾಪ ನೋಡಿದ್ರು ಕಪಾಲ. ಸೇತುವೆ ಮನಗಿದ್ದಲ್ಲಿ ನಿಂಗೇನೋ ಬಂದಿರೋದು ರೋಗ ಅಂತ. ಅಣ್ಣ ನಾನು ಸತ್ತೋಬೇಕು ಅಂತ ಮನಗಿದ್ದೆ ಅಂದ. ನಿನ್ನ ಮೇಲೆ ಯಾವ ಆಟೋ ಲಾರಿ ಎತ್ತದಪ್ಪ? ಲವ್, ನಿಂಗೆ ಸಾಯ್ಲೇಬೇಕು ಅಂತಿದ್ರೆ ಹೋಗು ಮಂಡ್ಯಕ್ಕೆ, ಯಾವ್ದಾರ ಬಿಲ್ಡಿಂಗ್ ಹತ್ಬಿಟ್ಟು ನೆಗದ್ ಬಿಡು, ಗ್ಯಾರಂಟಿ ಸತ್ತೋಯ್ತಿ ಅಂದವ್. ಆಯ್ತು ಬಿಡೋಣ ಅಂತ ಮಂಡ್ಯಕ್ಕೆ ಹೋದ. ಬಿಲ್ಡಿಂಗ್ ಹತ್ತ, ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ಜೈ ಭೈರವ ಅಂತ ತಪ್ಪನ್ನು ಬಿದ್ದ. ಕಣ್ಬಿಟ್ಟು ನೋಡ್ತಾನೆ, ದೊಡ್ಡ ಆಸ್ಪತ್ರೆಯಲ್ಲಿ ಮನಗವನೆ. ಕೈ ಕಾಲು ಮುರಿದಾಗವೆ, ಮಳ್ಮೂಟೆ ಕಟ್ಟಿ ನ್ಯಾತಕ್ಕವ್ರೆ. ಡಾಕ್ಟ್ರ್ ಏನೋ ಬರೀತಿದ್ರು, ಇವನಿಗೊಂಚೂರು ಜ್ಞಾನ ಬಂತು. ಡಾಕ್ಟ್ರೇ ಅಂದ. ಏನಪ್ಪ ಅಂದರು. ನಾನಿನ್ನೂ ಸಾಯ್ಲಿಲ್ವ ಡಾಕ್ಟ್ರೇ ಅಂದ. ಡಾಕ್ಟ್ರಂದ್ರು, ನೀನೆಲ್ಲಿ ಸತ್ತಿ ಸುಮ್ಮನಿಕಪ್ಪ, ನಿಮ್ಮ ಮ್ಯಾಲಿನ ಬಿದ್ದಿದೆಯಲ್ಲಪ್ಪ, ನಿನ್ನ ಕೆಳಸಿ ಯಾಕ 3 ಜನ ಸತ್ತೋಗೋರಕನಪ್ಪ ಅಲ್ಲ.
ಮನಿಕು ಅಂದರು. ಯಾಕೆ ಮಾತಾಡಿದೆ ಅಂದರೆ, ಸಾವು ಕರೆದಾಕ್ಷಣ ಬರುವುದಿಲ್ಲ ನಮಗೆ. ಬಿಟ್ಬಿಡು ಅಂದರೆ ಬಿಡುವುದಲ್ಲ. ಈ ಜಗತ್ತಲ್ಲಿ ನೋಡಿ ದೇವಸ್ಥಾನ ಕಟ್ಟಿವಿ, ಮಾದಪ್ಪ, ಅಯ್ಯಪ್ಪ, ಹನುಮಪ್ಪ, ಯಮಪ್ಪಂಗೂ ಹಬ್ಬಂಗೆ ಬಿಟ್ಬಿಟ್ಟು ಎಲ್ಲ ದೇವ್ರಿಗೂ ಕಟ್ಟಿವಿ ದೇವಸ್ಥಾನ. ಅವನ ಹಬ್ಬ ನಮ್ಮ ಹಬ್ಬ, ಕೊಂಡ ಬಂಡಿ ಏನೂ ಕೇಳಿಲ್ಲ ಯಮ. ಅವನೇನಾದ್ರು ದೇವಸ್ಥಾನ ಕಟ್ಕೊಂಡು ಕುಂತಿದ್ರೆ ಯಮ ಎಲ್ಲರೂ ಅಲ್ಲಿಗೆ ಹೋಗೋರು. 10,000 ಕೊಡ್ತೀನಿ, 2 ತಿಂಗಳು ಬಿಟ್ಬಿಡು ನಿಂದ ಅಮ್ಮಯ್ಯ ಅಂತ. ಅದಕ್ಕೆ ನೀನು ಹಬ್ಬೂ ಬೇಡ, ಕೊಂಡ ಬಂಡು ಬೇಡ, ಜಾತ್ರೂ ಬೇಡ, ನಡಿಯಪ್ಪ ಟೈಮ್ ಆಯಿತು ಅಂತ ನಾನು ಒಂದು ಕ್ಷಣ ಬಿಡೋದಿಲ್ಲ. ಮಡದಿ ಬಸಿರು ಎಂದರು, ಹೊಸ ಮನೆಯ ಗೃಹ ಪ್ರವೇಶವೆಂದರು, ಮಗನ ಮದುವೆ ಎಂದರು, ಹಿಡಿದ ಪಾಶವ ಬಿಗಿ ಹಿಡಿದು ಸೆಳೆದೊಯ್ವ ಯಮರಾಯ. ಒಂದು ಕ್ಷಣ ಬಿಡೋದಿಲ್ಲ ನಮ್ಮನ್ನ. ಅದಕ್ಕೆ ದೇಹ ಪೋಷಣೆಗೆ ಬೆಲೆ ಕೊಟ್ಟು ಬದುಕುವ ಬದಲು ಇದು ಸಹಜ. ಇದು ಬಾಲ್ಯ, ಯೌವನ, ವಾರ್ಧಕ್ಯ, ಮುದಿತನ ಇವೆಲ್ಲ ಬರ್ತದಪ್ಪ. ಕಣ್ಣು ಮಂಜಾಗ್ತವೆ, ಕಿವಿ ಮಂದಾಗ್ತದೆ, ಚರ್ಮ ಸುಕ್ಕಿಡ್ತದೆ, ತಲೆ ಕೂದಲು ಉದುರ್ತವೆ. ಇದ್ದಂಗೆ ಸೌಂದರ್ಯ ಇರುವುದಿಲ್ಲ. ಅದಕ್ಕೆ ನಾವು ಆತ್ಮಕ್ಕೆ ಇವತ್ತು ನಿಂಗಮನ ಆತ್ಮಕ್ಕೆ ನಮನ ಸಲ್ಲಿಸ್ತಿರೋದು, ದೇಹಕ್ಕಲ್ಲ. ಗುಣಕ್ಕೆ ನಮನ ಸಲ್ಲಿಸೋದು ಎಣಕ್ಕಲ್ಲ. ವ್ಯಕ್ತಿತ್ವಕ್ಕೆ ನಮನ ಸಲ್ಲಿಸೋದು ವ್ಯಕ್ತಿಗಲ್ಲ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.